ಸರ್ ಅದು ಹೆಂಗೆ ಜನರನ್ನ ನೀವು ಸೆಳೆದು ಬಿಡ್ತೀರಿ ಅಂತ ಹೇಳಿದ್ರೆ, ಹಿಂಗೆ ಕರೆದು ಎಷ್ಟೊತ್ತು ನಿಮ್ಮನ್ನ ನೋಡ್ತಾ ನಿಮ್ಮ ಮಾತುಗಳನ್ನ ಕೇಳ್ತಾ ಕಳೆದು ಹೋಗ್ತೀವಿ ಅಂದ್ರೆ, ನಿಮ್ಮ ಪ್ರೋಗ್ರಾಮ್ ಮುಗಿದ್ಮೇಲೆ ಅಥವಾ ನಿಮ್ಮ ಆ ಮಾಹಿತಿಗಳು ಮುಗಿದ್ಮೇಲೆ ಇಷ್ಟೇ ನಾ ಮುಗಿದೋಯ್ತಾ ಅಂತ ಫೀಲ್ ಆಗ್ತಿರತ್ತೆ. ಹೇಗಿದ್ದೀರಾ ಸರ್? ದೇವ್ರದೇ ತಾಯಿ ಚಾಮುಂಡೇಶ್ವರಿ ದಯದಿಂದ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಈಗಿನ ಜನಕ್ಕೆ ಮತ್ತು ನಮ್ಮ ಕಾಲದ ಜನಕ್ಕೂ ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕತೆ ಕೇಳುವಂಥ ಒಂದು ಕಲೆ ಮುಗಿದು ಹೋಗಿದೆ. ಅವ್ರಿಗೆ ಕತೆ ಕೇಳಿ ಮಿಸ್ ಆಗ್ತಾ ಇದ್ದಾರೆ. ಸೊ ನಾನು ಹೇಳೋ ಕತೆಗಳು ನಮ್ಮ ಅಜ್ಜಿ ಕಾಲದ ಕತೆಗಳ ಥರ ಇದೇನೋ ಒಂಥರ ಇದೆಯಲ್ಲ ಅಂತ ಕೇಳ್ತಾ ಇರ್ತಾರೆ. ಯಾಕೆಂದರೆ ಅದು ಮನುಷ್ಯನಿಗೆ ಬೇಕಾದಂಥ ಒಂದು ಪ್ರಬಲವಾದಂಥ ಮಾಧ್ಯಮ, ಕತೆಗಳನ್ನು ಕೇಳಿ ತಮ್ಮದಾಗಿಸ್ಕೊಳ್ಳೋ ಅಂಥದ್ದು. ಸೊ ಆ ಕತೆಗಳನ್ನು ಹೇಳೋ ಅಂಥ ಸೌಭಾಗ್ಯ ನಂದಾಗಿದೆ. ಎಲ್ಲಿಯ ಸಿವಿಲ್ ಇಂಜಿನಿಯರಿಂಗ್, ಎಲ್ಲಿಯ ಇತಿಹಾಸ, ಹೆಂಗ್ ಕನೆಕ್ಟ್ ಆದ್ರಿ ನೀವು? ಇದು ನಾನು ತುಂಬ ಕಡೆ ಹೇಳಿದ್ದೀನಿ. ನಾವು ಮೈಸೂರಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ, 60ರ ದಶಕದಲ್ಲಿ ಮೈಸೂರಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಇತಿಹಾಸದ ಮೇಲೆ ಒಲವಿರುತ್ತೆ, ಮಹಾರಾಜರ ಮೇಲೆ ಒಲವಿರುತ್ತೆ, ಅರಮನೆಗಳ ಮೇಲೆ ಒಲವಿರುತ್ತೆ. ನಾವು ಅಲ್ಲೆಲ್ಲ ಓಡಾಡ್ಕೊಂಡು ಬೆಳೆದಂಥವ್ರು ಅಂತ ನಾನು ತುಂಬ ಕಡೆ ಹೇಳಿದ್ದೀನಿ. ಮತ್ತು ಅದನ್ನು ನನ್ನ ವಯಸ್ಸಿನ ಎಲ್ಲ ವಯೋಮಾನದವರು, ನನ್ನ ಸೀನಿಯರ್ಗಳು ಇದನ್ನೆಲ್ಲ ಅನುಭವಿಸಿದ್ದೀವಿ ನಾವು. ನಮಗೆಲ್ರಿಗೂ ಅದೊಂದು ಒಲವಿರುತ್ತೆ. ಯಾವುದೇ ಪ್ರೊಫೆಷನ್ ಆಗಿರಲಿ ಅವ್ರಿಗೆಲ್ಲ ಅದ್ರದ್ದೊಂದು ಒಲವಿರುತ್ತೆ. ಸೊ ನಾವು ಸಾಧಾರಣವಾಗಿ ನಮ್ಮ ಪ್ರೊಫೆಷನ್ಗಳಲ್ಲಿ ಮುಳುಗೋಗಿರ್ತೀವಿ. ನಾನು ಹೊರದೇಶಗಳಲ್ಲಿ ಕೆಲಸ ಮಾಡುವಾಗ ಆವಾಗಲೇ ತಾನೇ ಮನೆ ಊಟ ಜ್ಞಾಪಕ ಬರೋದು. ಆವಾಗ ಅಯ್ಯೋ, ಇದೆಲ್ಲ ದೇಶಗಳನ್ನು ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ನೋಡುವಾಗ, ಏನಿವೆಲ್ಲ ಅಭಿವೃದ್ಧಿ ಹೊಂದಿದೆ, ಇದೆಲ್ಲ ನಮ್ಮೂರಲ್ಲಿ ಮುಂಚೆಯಿಂದ ಇದೆಯಲ್ಲ ಅಂತ ಅನಿಸೋದು. ಆವಾಗ ನನಗೆ ಓಹೋ, ನಮ್ಮ ಮಹಾರಾಜಗಳು ಮಾಡಿದಂಥ ಕೆಲಸ, ಅವ್ರು ಮಾಡಿದಂಥ ನಮಗೆ ಜನೋಪಕಾರ ಎಲ್ಲ ಅರಿವಾಗಿ ಇದನ್ನು ನಾನು ಮುಂದಿನ ಜನ್ರೇಷನ್ಗೆ ಹೇಳದೇ ಇದ್ದರೆ ಅವ್ರು ಇವತ್ತಿನ ಅಭಿವೃದ್ಧಿಯನ್ನೇ ಅಭಿವೃದ್ಧಿ ಅಂತ ತಿಳ್ಕೊಂಬಿಡ್ತಾರೆ. ಇಲ್ಲಪ್ಪ, ನಾವು ಸಾವಿರಾರು ವರ್ಷಗಳಿಂದ ಅಭಿವೃದ್ಧಿ ಹೊಂದ್ಕೊಂಡು ಬಂದಿರೋವಂಥ ಒಂದು ಸಂಸ್ಕೃತಿ ನಮ್ಮದು, ಒಂದು ಜನಾಂಗ ನಮ್ಮದು, ಅದು ಮತ್ತೆ ಬೀಳ್ತಾ ಇದೆ, ಮತ್ತೆ ಹೇಳ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಸಲ ಝೀರೋಯಿಂದ ಶುರು ಮಾಡಿದಾಗಲೂ ಇಲ್ಲಿಂದನೇ ಶುರುವಾಯ್ತೇನೋ, ಇಲ್ಲ ನಾವೆಲ್ಲ ಸಾವಿರಾರು ವರ್ಷಗಳಿಂದ ಬಂದಿದ್ದೀವಿ, ಇದನ್ನು ಮಕ್ಕಳಿಗೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ನ ನಿವೃತ್ತನಾಗಿ ಇದರಿಂದ ತೊಡಗಿಸ್ಕೊಂಬಿಟ್ಟಿದ್ದೀನಿ. ನಾನು ಮೈಸೂರಿನವಳೆ. ನಮ್ಮ ತಂದೆ ಕೆಲವೊಂದು ಕಥೆಗಳನ್ನು ಹೇಳ್ತಾರೆ, ರಾಜರ ಇತಿಹಾಸ ಹೇಳ್ತಾರೆ, ರಾಜರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ತಾರೆ. ಬಟ್ ನೀವು ತೆಗೆದುಕೊಂಡು ಬರೋ ಎಳೆ ಮತ್ತು ಪ್ರೂಫ್ ವೀಕ್ಷಕರೇ ನಿಮ್ಮ ಗಮನಕ್ಕಿರಲಿ. ಕೇವಲ ಪುಸ್ತಕಗಳ ಆಧಾರದಲ್ಲಿ ಧರ್ಮೇಂದ್ರ ಕುಮಾರ್ ಅವರು ಯಾವತ್ತೂ ಮಾತಾಡೋದಿಲ್ಲ. ಪುಸ್ತಕಗಳನ್ನು ಆಧಾರವಾಗಿಟ್ಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿರುವ ಶಾಸನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಹೊರಬರೋ ಸತ್ಯನ ನಿಮ್ಮ ಮುಂದೆ ಇಡುತ್ತಾರೆ. ಹಾಗಾಗಿ ಇವರು ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾನೇ ಇರ್ತಾರೆ. ಸೊ ಅವರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೈಸೂರಿನ ಇತಿಹಾಸ ಬಹಳಷ್ಟು ನೀವು ಧರ್ಮೇಂದ್ರ ಕುಮಾರ್ ಅವರ ವಿಡಿಯೋಗಳಲ್ಲಿ, ಕೆಲವೊಂದು ಪಾಡ್ಕಾಸ್ಟ್ಗಳಲ್ಲಿ ಡೆಫಿನೆಟ್ಲಿ ಕೇಳಿರ್ತೀರಾ. ಆದರೆ ನಾನು ಮತ್ತೊಂದು ಕಡೆಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ಎಷ್ಟಿತ್ತು ಅಂತ ನೀವು ಕೇಳಿದ್ರೆ ನಾನು ಹೇಳೋದಿಲ್ಲ, ಅದನ್ನು ಧರ್ಮೇಂದ್ರ ಕುಮಾರ್ ಅವರ ಬಾಯಿಂದಲೇ ಕೇಳ್ತೀನಿ. ಯಾಕೆಂದರೆ ವೈಭವೋಪೇತ ರಾಜ್ಯ ಯಾವುದಾದ್ರೂ ಇತ್ತು, ದೇಶ ಯಾವುದಾದ್ರೂ ಇತ್ತು ಅಂತ ಭಾರತವನ್ನು ಕೇಳೋ ಸಂದರ್ಭದಲ್ಲಿ ಅದರಲ್ಲಿ ಕೃಷ್ಣದೇವರಾಯರ ಕಾಲದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತನಾಡಿದ ಉಲ್ಲೇಖಗಳಿವೆ. ಒಂದು ಶ್ರೀಮಂತ ದೇಶಗಳಲ್ಲಿ ರೋಮ್ ಸಾಮ್ರಾಜ್ಯ ಒಂದಾದರೆ ವಿಜಯನಗರ ಸಾಮ್ರಾಜ್ಯ ಮತ್ತೊಂದು ಅಂತ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದು ಹೋಗಿದೆ. ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾ ನಮ್ಮೆಲ್ಲರಿಗೂ ಗೊತ್ತಿರೋದು ಅಥವಾ ಚಿಕ್ಕ ವಯಸ್ಸಿಂದ ನಾವು ತಿಳ್ಕೊಂಡ್ಬಂದಿರೋದು, ಒಂದು ಹಕ್ಕ ಬುಕ್ಕ ವಿದ್ಯಾರಣ್ಯರು, ಇನ್ನೊಂದು ಕೃಷ್ಣದೇವರಾಯರು. ವಿಜಯನಗರ ಸಾಮ್ರಾಜ್ಯದ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ಸೇರುಗಳಲ್ಲಿ ಅಳೆದು ಕೊಡ್ತಾ ಇದ್ರಂತೆ ಅಂತ ನಾವು ಇತಿಹಾಸದಲ್ಲಿ ಕೇಳಿರ್ತೀವಿ. ಆದರೆ ಅದೇ ಇತಿಹಾಸದ ಮತ್ತೊಂದು ಮಗ್ಗಲನ್ನು ನೋಡಿದಾಗ ಸುಮಾರು 200-250 ವರ್ಷಗಳ ಕಾಲ ಹಂಪೆ ಕೊಂಪೆಯಾಗ್ಬಿಟ್ಟಿತ್ತು. ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಅದನ್ನು ಇಡೀ ನಮ್ಮ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಪರಿಚಯ ಮಾಡಿದಂತಹ ದುರಂತ ಇತಿಹಾಸನೂ ಇದೆ.